Namaste. Engineering Mathematics Basic Concepts and Formula PUC or 11th and 12th content. Article number 0.27 or 2.7. Matrices. A matrix is a rectangular arrangement of elements enclosed in a square or a round bracket. ಅಂತ ಹೇಳಿದ್ರೆ ಈ ಮ್ಯಾಟ್ರಿಕ್ಸ್ ಇದೆಯಲ್ಲ ಅದು ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಆಗಿರುತ್ತೆ ಎನ್ಕ್ಲೋಸ್ಡ್ ಇನ್ ಎ ಸ್ಕ್ವಯರ್. ಅಂದರೆ ಅದು ಹೇಗೆ ಅಂದರೆ ಹೀಗೆ ಗೊತ್ತಾಯ್ತಲ್ಲ. ಸೊ ಇಲ್ಲಿ ರೋಸ್, ಇದು ಕಾಲಮ್ಸ್, ಹಾಗೆ ಎನ್ಕ್ಲೋಸ್ಡ್ ಇನ್ ಎ ಸ್ಕ್ವಯರ್ ಆರ್ ಎ ರೌಂಡ್ ಬ್ರ್ಯಾಕೆಟ್. ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ ಎಮ್ ರೋಸ್ ಆ್ಯಂಡ್ ಎನ್ ಕಾಲಮ್ಸ್, ಸೊ ಇಲ್ಲಿ ರೋಸ್ ಎಮ್ ರೋಸ್ ಇದೆ ಅಂತ ಇಟ್ಕೊಳ್ಳೋಣ, ಗೊತ್ತಾಯ್ತಲ್ಲ, ಎಮ್ ರೋಸ್ ಆ್ಯಂಡ್ ಎನ್ ಕಾಲಮ್ಸ್ ಎಮ್ ರೋಸ್ ಎನ್ ಕಾಲಮ್ಸ್ ಅಂದರೆ ಎಮ್ ಕ್ರಾಸ್ ಎನ್ ಅಂತ. ರೋಸ್ ಫಸ್ಟ್, ಅನಂತರ ಕಾಲಮ್ಸ್. ಎಮ್ ರೋಸ್ ಆ್ಯಂಡ್ ಕಾಲಮ್ಸ್, ದೆನ್ ದಿ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಇಸ್ ಸೆಟ್ ಟು ಬಿ ಎಮ್ ಕ್ರಾಸ್ ಎನ್. ಸೊ ಆರ್ಡರ್ ಏನಾಗುತ್ತೆ, ಎಮ್ ಕ್ರಾಸ್ ಎನ್ ಆಗುತ್ತೆ. ಆ್ಯಂಡ್ ಇನ್ ಪರ್ಟಿಕ್ಯುಲರ್ ಇಫ್ ಎಮ್ ಈಕ್ವಲ್ ಟು ಎನ್ ಅಂದರೆ ಬೋತ್ ಆರ್ ಈಕ್ವಲ್ ಆಗಿದ್ದರೆ, ರೋಸ್ ಮತ್ತು ಕಾಲಮ್ಸ್ ಬೋತ್ ಆರ್ ಈಕ್ವಲ್ ಆಗಿದ್ದರೆ ಅದನ್ನು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕಾಲ್ ಮಾಡ್ತೀವಿ. ಆರ್ಡರ್ ಎಷ್ಟು ಅಂದರೆ ಎನ್. ದಿ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್. ದಿ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಎ ಈಸ್ ದಿ ಮ್ಯಾಟ್ರಿಕ್ಸ್ ಒಬ್ಟೈನ್ಡ್ ಬೈ ಇಂಟರ್ಚೇಂಜಿಂಗ್ ದೇರ್ ರೋಸ್. ಅಂದರೆ ಲೈಕ್ ಇವಾಗ ಹೀಗಿರುತ್ತಲ್ಲ, ಈ ಮ್ಯಾಟ್ರಿಕ್ಸ್ನ ಎ ಅಂತ ಕಾಲ್ ಮಾಡೋಣ. ಸಪೋಸ್ ಇದನ್ನು ಇಂಟರ್ಚೇಂಜ್ ಮಾಡಿದ್ರೆ, ರೋಸ್ ಇರೋದನ್ನು ಕಾಲಮ್ಸಿಗೆ, ಕಾಲಮ್ಸಲ್ಲಿರೋದನ್ನು ರೋಸಿಗೆ ಹಾಕಿದರೆ ಅದನ್ನು ಎ ಟ್ರಾನ್ಸ್ಪೋಸ್ ಅಂತ ಹೀಗೆ ಬರೆದ್ರೆ ಎ ಟ್ರಾನ್ಸ್ಪೋಸ್ ಅಥವಾ ಎ ಟಿ ಅಂತಲೂ ಕೂಡ ಬರಿಬೋದು. ದಿ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಎ ಇಸ್ ದಿ ಮ್ಯಾಟ್ರಿಕ್ಸ್ ಒಬ್ಟೈನ್ಡ್ ಬೈ ಇಂಟರ್ಚೇಂಜಿಂಗ್ ದೇ ರೋಸ್ ಆ್ಯಂಡ್ ಕಾಲಮ್ಸ್. ಅಂದರೆ ಮ್ಯಾಟ್ರಿಕ್ಸಿಗೆ ನೇಮ್ ಎ ಅಂತ ಕಾಲ್ ಮಾಡಿಟ್ಟಿರೋಣ, ಅದನ್ನು ರೋಸ್ ಮತ್ತು ಕಾಲಮ್ಸ್ದು ಪ್ಲೇಸ್ನ ಇಂಟರ್ಚೇಂಜ್ ಮಾಡಿದರೆ ಸೊ ಅದೇನಾಗುತ್ತೆ, ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಎ ಆಯಿತು. ಆ್ಯಂಡ್ ಈಸ್ ಯೂಶ್ವಲಿ ಡಿನೋಟೆಡ್ ಬೈ ಎ ಟ್ರಾನ್ಸ್ಪೋಸ್. ಆಲ್ಸೋ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಇಸ್ ಸೆಡ್ ಟು ಬಿ ಸಿಮೆಟ್ರಿಕ್ ಇಫ್ ಎ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್. ಅಂದರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಇರುತ್ತಲ್ಲ, ಅಲ್ಲಿ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ದು ಮತ್ತು ಎ ಟ್ರಾನ್ಸ್ಪೋಸ್ ಮಾಡಿದಾಗ ಎರಡದು ಆನ್ಸರ್ ಬೋತ್ ಆರ್ ಈಕ್ವಲ್ ಆಗಿದ್ದರೆ ಅದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಆ್ಯಂಡ್ ಸ್ಕ್ಯೂ ಸ್ಕಿಮೆಟ್ರಿಕ್ ಅಂತ ಹೇಳಿದ್ರೆ, ಇಫ್ ಮ್ಯಾಟ್ರಿಕ್ಸ್ ಎ ಇರುತ್ತಲ್ಲ ಅದನ್ನು ಟ್ರಾನ್ಸ್ಪೋಸ್ ಮಾಡಿದಾಗ ಅದು ನೆಗೆಟಿವ್ ಆನ್ಸರ್ ಬಂದರೆ ಸೊ ದಟ್ ಈಸ್ ಸ್ಕ್ಯೂ ಸ್ಕಿಮೆಟ್ರಿಕ್ ಅಂತ. ಅಂದರೆ ಮ್ಯಾಟ್ರಿಕ್ಸ್ ಎ ಇರುತ್ತಲ್ಲ ಅದನ್ನು ಸಪೋಸ್ ಟ್ರಾನ್ಸ್ಪೋಸ್ ಮಾಡಿದ್ರೆ, ಟ್ರಾನ್ಸ್ಪೋಸ್ ಅಂತ ಹೇಳಿದ್ರೆ ಇಂಟರ್ಚೇಂಜಿಂಗ್ ದೇರ್ ರೋಸ್ ಆ್ಯಂಡ್ ಕಾಲಮ್ಸ್, ಗೊತ್ತಾಯ್ತಲ್ಲ. ಸೊ ಅದು ಸೇಮ್ ಟು ಸೇಮ್ ಇತ್ತು ಅಂತ ಹೇಳಿದ್ರೆ ಅದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇಫ್ ದ ಟ್ರಾನ್ಸ್ಪೋಸ್ ಮಾಡಿರೋ ಮ್ಯಾಟ್ರಿಕ್ಸ್ ನೆಗೆಟಿವ್ ವ್ಯಾಲ್ಯೂ ಬಂದಿದೆ, ನೆಗೆಟಿವ್ ಆನ್ಸರ್ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಸ್ಕ್ಯೂ ಸ್ಕಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ನಾನ್-ಝೀರೋ ಎಲಿಮೆಂಟ್ಸ್ ಇನ್ ಇಟ್ಸ್ ಪ್ರಿನ್ಸಿಪಲ್ ರೈಟ್ ಡಯಾಗನಲ್ ಆ್ಯಂಡ್ ಝೀರೋ ಎಲ್ಸ್ ವೇರ್ ಈಸ್ ಕಾಲ್ಡ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ, ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದರೆ ಈ ರೈಟ್ ಇದೆಯಲ್ಲ, ರೈಟ್ ಸೈಡ್ದು, ಇಲ್ಲಿ ಡಯಾಗನಲ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇರಬೇಕು ಡಯಾಗನಲಲ್ಲಿ. ಸೊ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್ ಇರುತ್ತೆ. ಇಲ್ಲಿ ಎಲ್ಲ ಝೀರೋಸ್ ಆಗಿದ್ರೆ, ಬಾಕಿ ಎಲ್ಲ ಝೀರೋಸ್ ಆಗಿತ್ತು ಅಂದರೆ ದಟ್ ಈಸ್ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ನಾನ್-ಝೀರೋ ಎಲಿಮೆಂಟ್ಸ್ ಇನ್ ಇಟ್ಸ್ ಪ್ರಿನ್ಸಿಪಲ್ ಡಯಾಗನಲ್, ಗೊತ್ತಾಯ್ತಲ್ಲ. ಅಂದರೆ ನಾನ್-ಝೀರೋ ಎಲಿಮೆಂಟ್ಸ್ ಅಂದರೆ ಝೀರೋ ಅಲ್ಲದೆ ಇರೋ ಎಲಿಮೆಂಟ್ಸ್ ನಂಬರ್ಗಳಿದ್ದರೆ ಅದು ಪ್ರಿನ್ಸಿಪಲ್ ಡಯಾಗನಲಲ್ಲಿ, ಅದು ರೈಟ್ ಸೈಡ್. ಸೊ ಅದನ್ನು ನಾವು ಏನಂತ ಕಾಲ್ ಮಾಡ್ತೀವಿ, ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ. ಆ್ಯಂಡ್ ಝೀರೋ ಎಲ್ಸ್, ಬೇರೆ ಕಡೆ ಎಲ್ಲ ಝೀರೋ ಇರಬೇಕು, ಗೊತ್ತಾಯ್ತಲ್ಲ. ಅಂದರೆ ಪ್ರಿನ್ಸಿಪಲ್ ಡಯಾಗನಲಲ್ಲಿ ಮಾತ್ರ ಎಲಿಮೆಂಟ್ಸ್ ಇರಬೇಕು, ಬಾಕಿ ಅಪ್ಪರ್ ಆ್ಯಂಡ್ ಲೋಯರ್ ಟ್ರ್ಯಾಂಗಲ್ನಲ್ಲಿ ನಮಗೆ ಝೀರೋಸ್ ಇರಬೇಕು. ಇಲ್ಲೆಲ್ಲ ಝೀರೋಸ್ ಇತ್ತು, ಬರೀ ಪ್ರಿನ್ಸಿಪಲ್ ರೈಟ್ ಡಯಾಗನಲಲ್ಲಿ ಮಾತ್ರ ಎಲಿಮೆಂಟ್ಸ್ ಇದ್ದರೆ ಅದು ಏನಾಗುತ್ತೆ, ಡಯಾಗನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಇನ್ ಪರ್ಟಿಕ್ಯುಲರ್ ಇಫ್ ದಿ ನಾನ್-ಝೀರೋ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 1 ಇದ್ದರೆ ಅಂಥ ಮ್ಯಾಟ್ರಿಕ್ಸ್ನ ಏನಂತ ಕಾಲ್ ಮಾಡ್ತೀವಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಥವಾ ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಕಾಲ್ ಮಾಡ್ತೀವಿ, ಡಿನೋಟೆಡ್ ಬೈ ಐ,
ಗೊತ್ತಾಯ್ತಲ್ಲ. ಸಪೋಸ್ ಪ್ರಿನ್ಸಿಪಲ್ ಡಯಾಗನಲ್ ಮ್ಯಾಟ್ರಿಕ್ಸ್ನಲ್ಲಿ ಎಲ್ಲ ಎಲಿಮೆಂಟ್ಸು 1 1 1 ಅಂತ ಇದ್ದರೆ ಅದೇನಾಗುತ್ತೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಥವಾ ಯೂನಿಟ್ ಮ್ಯಾಟ್ರಿಕ್ಸ್. ಅದನ್ನು ಡಿನೋಟೆಡ್ ಬೈ ಐ. ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ all its elements equal to 0 ಈಸ್ ಕಾಲ್ಡ್ ಎ ನಲ್ ಮ್ಯಾಟ್ರಿಕ್ಸ್ ಆರ್ ಝೀರೋ ಮ್ಯಾಟ್ರಿಕ್ಸ್. ಅಂದರೆ ಮ್ಯಾಟ್ರಿಕ್ಸ್ನಲ್ಲಿ ಎಲ್ಲ ಎಲಿಮೆಂಟ್ಸು ಕೂಡ ಝೀರೋ ಆಗಿದ್ದರೆ ಅದನ್ನು ನಲ್ ಮ್ಯಾಟ್ರಿಕ್ಸ್ ಅಥವಾ ಝೀರೋ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಆಲ್ ಇಟ್ಸ್ ಎಲಿಮೆಂಟ್ಸ್ ಈಕ್ವಲ್ ಟು ಝೀರೋ ಈಸ್ ಕಾಲ್ಡ್ ಎ ನಲ್ ಮ್ಯಾಟ್ರಿಕ್ಸ್ ಆರ್ ಝೀರೋ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ನೋಡಿ ಎಕ್ಸಾಂಪಲ್, ಅಂದರೆ ಇಲ್ಲಿ ನಲ್ ಮ್ಯಾಟ್ರಿಕ್ಸ್ ಅಂದರೆ ಏನೋ ಗೊತ್ತಾ, ಮ್ಯಾಟ್ರಿಕ್ಸ್ನಲ್ಲಿ ಎಲ್ಲ ಎಲಿಮೆಂಟ್ಸು ಕೂಡ ಝೀರೋ ಆಗಿದ್ದರೆ ಅದನ್ನು ನಲ್ ಮ್ಯಾಟ್ರಿಕ್ಸ್ ಅಥವಾ ಝೀರೋ ಮ್ಯಾಟ್ರಿಕ್ಸ್ ಅಂತೀವಿ. ಈಗ ಎಕ್ಸಾಂಪಲ್ ಫಸ್ಟ್ ಒನ್ನಿಗೆ ಬರೋಣ. ಇಲ್ಲಿ ಪ್ರಿನ್ಸಿಪಲ್ ಡಯಾಗನಲಲ್ಲಿ ಮಾತ್ರ ಎಲಿಮೆಂಟ್ಸ್ ಇದೆ, ಇಲ್ಲಿ ಝೀರೋ ಇದೆ. ಸೊ ಹಾಗಾದರೆ ಇದು ಡಯಾಗನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ದಿಸ್ ಈಸ್ 2x2 ಮ್ಯಾಟ್ರಿಕ್ಸ್. ಇದು 3x3 ಮ್ಯಾಟ್ರಿಕ್ಸ್. ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಬೋತ್ ಆರ್ ಈಕ್ವಲ್ ಇದೆ, ಇಲ್ಲೂ ಅಷ್ಟೇ. ಸೊ ಎಕ್ಸಾಂಪಲ್ 2, ಅದಕ್ಕೆ ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಈಕ್ವಲ್ ಆಗಿದ್ದರೆ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಐ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಮ್ಯಾಟ್ರಿಕ್ಸ್ನಲ್ಲಿ 1 ಇದ್ದರೆ ಅದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಥವಾ ಯೂನಿಟ್ ಮ್ಯಾಟ್ರಿಕ್ಸ್ ಅಥವಾ ಅದು ಅದೇ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತೆ. ಇದು 2x2, ಇದು 3x3. ಸೊ ದಿಸ್ ಮ್ಯಾಟ್ರಿಕ್ಸ್ ವಿ ಕಾಲ್ ಇಟ್ ಆಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. 2 matrices of the same order can be added or subtracted by adding or subtracting the corresponding elements. ಈಗ 2 ಮ್ಯಾಟ್ರಿಕ್ಸ್ ಇರುತ್ತಲ್ಲ, ಆಫ್ ದಿ ಸೇಮ್ ಆರ್ಡರ್ ಆಗಿರಬೇಕು. ಅಂದರೆ ಈಗ 2x2 ಅಂತ ತೊಗೊಂಡ್ರೆ, ಸೊ ಎ ಮ್ಯಾಟ್ರಿಕ್ಸ್ ಅದೇ ಆಗಿದ್ದರೆ ಬಿ ಮ್ಯಾಟ್ರಿಕ್ಸ್ ಇಸ್ ಆಲ್ಸೋ 2x2 ಆಗಿರಬೇಕು. ಅಂಥ ಮ್ಯಾಟ್ರಿಕ್ಸ್ನಲ್ಲಿ ನಾವೇನು ಮಾಡ್ತೇವೆ, ಸೊ ಆ್ಯಡಿಂಗ್ ಮತ್ತು ಸಬ್ಟ್ರಾಕ್ಟಿಂಗ್ ಮಾಡ್ಬೋದು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ. ಫಸ್ಟ್ ರೋ ಫಸ್ಟ್ ಕಾಲಮ್ಸ್, ಸಪೋಸ್ ಇಲ್ಲಿ ಈಗ ಎ ಮ್ಯಾಟ್ರಿಕ್ಸ್ ಅಂತ ತೊಗೋತೀನಿ. 2x2 ಸಿಂಪಲ್ ಎಕ್ಸಾಂಪಲ್ಲು. ಇಲ್ಲಿ 1 2 3 4 ಅಂತ ಬರೆದಿದ್ದೀನಿ. ಈಗ ಬಿ ಮ್ಯಾಟ್ರಿಕ್ಸ್ನಲ್ಲಿ ಇಲ್ಲಿ 4 ಆಗಿದೆಯಲ್ಲ, 5 6 7 8. ಇದು 2x2 ಮ್ಯಾಟ್ರಿಕ್ಸ್, ಅಂದರೆ ಸೇಮ್ ಆರ್ಡರ್ ಆಗಿರಬೇಕು. ಇದು 2x2, ಇದು 2x2ನೇ. ಈಗ ಆ್ಯಡ್ ಮಾಡಬೇಕಾದ್ರೆ ಎ ಪ್ಲಸ್ ಬಿ ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ ರೋ ಆ್ಯಂಡ್ ಫಸ್ಟ್ ಕಾಲಮ್ದು, ಇಲ್ಲಿ ಕೂಡ ಫಸ್ಟ್ ರೋ ಆ್ಯಂಡ್ ಫಸ್ಟ್ ಕಾಲಮ್ ತೊಗೋಬೇಕು. ಸೊ 1 + 5. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, 2 + 6. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಸೇಮ್ ಟು ಸೇಮ್ ಇರಬೇಕು, 3 + 7. ನೆಕ್ಸ್ಟ್ ಇಲ್ಲಿ 4 + 8. ಹಾಗೆ ಆ್ಯಡಿಷನ್ ಆಗಲಿ ಸಬ್ಟ್ರಾಕ್ಷನ್ ಆಗಲಿ. ಇಫ್ ಇಟ್ ಇಸ್ ಸಬ್ಟ್ರಾಕ್ಷನ್ ಅಂತ ಹೇಳಿದ್ರೆ ಸಬ್ಟ್ರಾಕ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೆ. 2 matrices of the same order can be added or subtracted by adding or subtracting the corresponding elements. If A is any matrix and K is a constant, then the matrix KA is the matrix obtained by multiplying every element of A by K. ಅಂದರೆ ಈಗ ಮ್ಯಾಟ್ರಿಕ್ಸ್ ಎ ಇರುತ್ತೆ ಅಂತ ಇಟ್ಕೊಳ್ಳೋಣ. ಎನಿ ಆರ್ಡರ್, ಇಂಥದೇ ಆರ್ಡರ್ ಅಂತಿರಲ್ಲ, ಎನಿ ಆರ್ಡರಲ್ಲಿದೆ. ಸೊ ಅಲ್ಲಿ ಕಾನ್ಸ್ಟೆಂಟ್ ಕೆ ಒಂದಿದೆಯಲ್ಲ, ಆವಾಗ ಮ್ಯಾಟ್ರಿಕ್ಸ್ ಏನಾಗುತ್ತೆ, ಕೆ ಇಂಟು ಎ, ಅಂದರೆ ಸ್ಕೆಲಾರ್ ಮ್ಯಾಟ್ರಿಕ್ಸ್ ಥರ. ಗೊತ್ತಾಯ್ತಲ್ಲ. ಸೊ ಕೆ ಅಂದರೆ ಯಾವುದೋ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಜೊತೆ ಎ ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗುತ್ತೆ ಅಷ್ಟೆ. ನೆಕ್ಸ್ಟ್, ದಿ ಪ್ರಾಡಕ್ಟ್ ಆಫ್ 2 matrices A and B can be found if A is of order m cross n and B is of order n cross p. ಈ ಥರ ಇರಬೇಕು. ಈಗ ಪ್ರಾಡಕ್ಟ್ ಮಾಡಬೇಕಂದ್ರೆ, ಸೊ ದಿ ಪ್ರಾಡಕ್ಟ್ ಆಫ್ 2 matricesಲ್ಲಿ A = m cross n ಅಂತ ಇಟ್ಕೊಳ್ಳೋಣ. ಬಿ ಮ್ಯಾಟ್ರಿಕ್ಸ್ n cross p ಆರ್ಡರಲ್ಲಿದೆ. ಈಗ ರಿಸಲ್ಟ್ ಏನಾಗುತ್ತೆ, ಎ ಬಿ ಅಂತ ಹೇಳಿದ್ರೆ ಪ್ರಾಡಕ್ಟ್ ಆಫ್ ದೀಸ್ 2 ಮ್ಯಾಟ್ರಿಕ್ಸ್ದು ಆರ್ಡರ್ ಏನಾಯ್ತು ಇಲ್ಲಿ, m cross p ಮ್ಯಾಟ್ರಿಕ್ಸ್ ಆಗುತ್ತೆ. ಅರ್ಥ ಆಯ್ತಲ್ಲ. ಸೊ ದಿ ಪ್ರಾಡಕ್ಟ್ ಆಫ್ 2 matrices A and B can be found if A is of order m cross n and B is of order n cross p. The product AB will be a matrix of order m cross p obtained, ಗೊತ್ತಾಯ್ತಲ್ಲ, by multiplying and adding the row elements of A with the corresponding column elements of B. Observe the following instructions. ಸೊ ಇಲ್ಲಿ ಒಂದ್ಸಲ ಓದ್ಬಿಡ್ತೀನಿ, ಅದನ್ನು ಅರ್ಥ ಮಾಡ್ಕೊಳ್ಳಿ.
ಆಮೇಲೆ ಒಂದು ಸಲ ಎಕ್ಸ್ಪ್ಲನೇಷನ್ ಅಂದರೆ ಬರೆದು ಎಕ್ಸ್ಪ್ಲನೇಷನ್ ಮಾಡ್ತಾನೆ. ಓಕೆ, ಲೆಟ್ ಎ ಈಕ್ವಲ್ ಟು A1 A2 A3 B1 B2 B3 ಬಿ ಈಕ್ವಲ್ ಟು C1 C2 D1 D2 E1 E2. ಇದು 2 ರೋಸ್ ಇದೆ. ನಂಬರ್ ಆಫ್ ರೋಸ್ ಆರ್ ಫಸ್ಟ್ ರೋಸ್ ಬರಿಬೇಕು 2 ಆ್ಯಂಡ್ ಕಾಲಮ್ಸ್ ಎಷ್ಟಿದೆ 3 ಇದೆ. ಸೊ ಎ ಮ್ಯಾಟ್ರಿಕ್ಸಲ್ಲಿ ಆರ್ಡರ್ ಯಾವುದು ಅಂದರೆ 2 × 3. ಆರ್ಡರ್ ಇಸ್ 2 × 3. ಬಿ ಮ್ಯಾಟ್ರಿಕ್ಸಿಗೆ ಬರೋಣ. ಆರ್ಡರ್ ಎಷ್ಟು ಅಂದರೆ ನಂಬರ್ ಆಫ್ ರೋಸ್ ಫಸ್ಟ್ ಬರಿಬೇಕು 3. ನೆಕ್ಸ್ಟ್ ನಂಬರ್ ಆಫ್ ಕಾಲಮ್ಸ್ × 2. ಸೊ ದ ಮ್ಯಾಟ್ರಿಕ್ಸ್ ಬಿ ಆರ್ಡರ್ ಇಸ್ 3 × 2 ಆ್ಯಂಡ್ ಹೆನ್ಸ್ ಎ ಬಿ ಇಸ್ ಆಫ್ ಆರ್ಡರ್ ಏನಾಯಿತು 2 × 2. ಎಮ್ ಕ್ರಾಸ್ ಪಿ ಅಲ್ವಾ, ಎಮ್ ಇದು ಪಿ. ಸೊ ಎ ಬಿ ಈಕ್ವಲ್ ಟು ಫಸ್ಟ್ ಇಲ್ಲಿ ಎ ತೊಗೊಳ್ಳೋಣ, ನೆಕ್ಸ್ಟ್ ಬಿ ತೊಗೊಳ್ಳೋಣ. ಈಗೇನು ಮಾಡಬೇಕು, A1 × C1 ಪ್ಲಸ್ A2 × D1 ಪ್ಲಸ್ A3 × E1. ನೆಕ್ಸ್ಟ್ B1 × C1 B2 × D1 B3 × E1. ನೆಕ್ಸ್ಟ್ A1 × C2 ಪ್ಲಸ್ A2 × D2 ಪ್ಲಸ್ A3 × E2. ನೆಕ್ಸ್ಟ್ B1 × C2 B2 × D2 B3 × E2. ಆ ಥರ. ಇಫ್ ಎ ಆ್ಯಂಡ್ ಬಿ ಆರ್ ಆಫ್ 2 ಮ್ಯಾಟ್ರಿಸಸ್, ಈಗ ಫಸ್ಟ್ ಅದು ಹೇಗೆ ಮಲ್ಟಿಪ್ಲಿಕೇಶನ್ ಹೇಳ್ತಾನೆ ನೋಡಿ. ಆಲ್ರೆಡಿ ಪಿ ಯು ಸಿನಲ್ಲಾಗಿರುತ್ತೆ, ಒಮ್ಮೆ ರೀಕಾಲ್ ಮಾಡ್ಕೊಳ್ಳಿ. ಎ ಬಿ, ಸೊ ಎನಲ್ಲಿ 2 × 3 ಅಲ್ಲ, A1 A2 A3 B1 B2 B3. ನೆಕ್ಸ್ಟ್ ಬಿದು C1 C2 D1 D2 E1 E2. ಓಕೆ, ನೆಕ್ಸ್ಟ್ ಈಗ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಪ್ರಾಡಕ್ಟ್ ಮಾಡಬೇಕು ಅಂದರೆ A1 × C1 ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಫಸ್ಟ್ ಕಾಲಮ್ A1 C1 ಪ್ಲಸ್ A2 D1 ಪ್ಲಸ್ A3 E1. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ B1 C1 ಪ್ಲಸ್ B2 D1 ಪ್ಲಸ್ B3 E1. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ A1 C2 ಪ್ಲಸ್ A2 D2 ಪ್ಲಸ್ A3 E2. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ B1 C2 ಪ್ಲಸ್ B2 D2 ಪ್ಲಸ್ B3 E2. ಇಷ್ಟೇ, ಅದಾಯ್ತಲ್ಲ. ಇದು ಒಂದು ರಿಸಲ್ಟ್ ಇಲ್ಲಿ ಬರುತ್ತೆ, ಅದಾಯ್ತಲ್ಲ. ಇಲ್ಲಿ ಒಂದು ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಇದೊಂದು ರಿಸಲ್ಟ್ ಬರುತ್ತೆ, ಇಲ್ಲಿ ಏನೋ ಸಮಥಿಂಗ್ ಇಲ್ಲಿ ಬಂದಿರುತ್ತೆ, ಇಲ್ಲೂ ಒಂದು ರಿಸಲ್ಟ್ ಬಂದಿರುತ್ತೆ. ಎಲ್ಲ ರಿಸಲ್ಟ್ ಅಂದ್ಕೊಳ್ಳೋಣ, ಇದರೆಲ್ಲ ರಿಸಲ್ಟ್. ಸೊ ಏನಾಯಿತು, ಆರ್ಡರು 2 × 2 ಆಯಿತು. ಇದು ನೋಡಿ ಇಲ್ಲಿ, ಇದು 2 × 2 ಮ್ಯಾಟ್ರಿಕ್ಸ್, 2 × 3 2 × 3ನ, ಇದು 3 × 2ನ. ಸೊ ರಿಸಲ್ಟ್ ಏನಾಗಬೇಕು, 2 × 2 ಆಗಬೇಕು. ಎಮ್ ಕ್ರಾಸ್ ಪಿ ಅಲ್ವಾ, ಅದಕ್ಕೆ. ಸೊ ಇಫ್ ಎ ಆ್ಯಂಡ್ ಬಿ ಆರ್ 2 ಸ್ಕ್ವೇರ್ ಮ್ಯಾಟ್ರಿಸಸ್ ಸಚ್ ದಟ್ ಎ ಬಿ ಈಕ್ವಲ್ ಟು ಐ. ಸಪೋಸ್ ಇವಾಗ ರಿಸಲ್ಟಲ್ಲಿ ಐ ಅಂತ ಬಂತು ಅಂದರೆ ಅದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತೆ. ದೆನ್ ಬಿ ಈಸ್ ಕಾಲ್ಡ್ ಆ್ಯಸ್ ದಿ ಇನ್ವರ್ಸ್ ಆಫ್ ಎ. ಅಂದರೆ ಈಗ ಇಫ್ ಎ ಆ್ಯಂಡ್ ಬಿ ಆರ್ 2 ಸ್ಕ್ವೇರ್ ಮ್ಯಾಟ್ರಿಸಸ್ ಸಚ್ ದಟ್ ಎ ಬಿ ಈಕ್ವಲ್ ಟು ಐ ಇದೆ ಅಂತ ಹೇಳಿದ್ರೆ ಬಿ ಈಸ್ ಕಾಲ್ಡ್ ಆ್ಯಸ್ ದಿ ಇನ್ವರ್ಸ್ ಆಫ್ ಐ. ಈಗ ಪ್ರಾಡಕ್ಟ್ ಆಫ್ ಎ ಬಿ ಈಕ್ವಲ್ ಟು ನಮಗೆ ಐ ಅಂತ ಇದೆ ಅಂತ ಇಟ್ಕೊಳ್ಳೋಣ. ಸೊ ಬಿನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಐ ಅಂದ್ರೇನು, ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 ಅಂತ. ಸೊ ಈ ಎ ಇದೆಯಲ್ಲ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 1/a ಅಂತ. ಅಲ್ಲಿಗೆ ಏನಾಗುತ್ತೆ, ಎನ ಅದು ನ್ಯೂಮರೇಟರಿಗೆ ಕಳಿಸಿದ್ರೆ ಎ ರೆಸಿಪ್ರೊಕಲ್ ಆಯಿತು. ಅಲ್ಲಿಗೆ ಬಿ ಮ್ಯಾಟ್ರಿಕ್ಸ್ ಏನಾಗುತ್ತೆ, ದೆನ್ ಬಿ ಇಸ್ ಕಾಲ್ಡ್ ಆಸ್ ದಿ ಇನ್ವರ್ಸ್ ಆಫ್ ಎ ಅಂತ ಕಾಲ್ ಮಾಡ್ತೀವಿ. ಇದನ್ನು ಇನ್ವರ್ಸ್ ಆಫ್ ಎ. ಅದೇ ಇಲ್ಲಿ ಹೀಗಿದ್ರೆ ಟ್ರಾನ್ಸ್ಪೋಸ್ ಆಫ್ ಎ. ಇದು -1 ಅಂತ ಇದ್ದರೆ ಟು ದ ಪವರಲ್ಲಿ -1, ಸೊ ದಟ್ ಈಸ್ ಇನ್ವರ್ಸ್ ಆಫ್ ಎ. ಸೊ ಇಫ್ ಎ ಆ್ಯಂಡ್ ಬಿ ಆರ್ 2 ಸ್ಕ್ವೇರ್ ಮ್ಯಾಟ್ರಿಸಸ್ ಸಚ್ ದಟ್ ಎ ಬಿ ಈಕ್ವಲ್ ಟು ಐ, ದೆನ್ ಬಿ ಈಸ್ ಕಾಲ್ಡ್ ಆಸ್ ದಿ ಇನ್ವರ್ಸ್ ಆಫ್ ಎ. ಅಂದರೆ ಬಿದು ರಿಸಲ್ಟ್ ಏನಾಗಿರುತ್ತೆ ಅಂದರೆ ಮ್ಯಾಟ್ರಿಕ್ಸ್ ಎ ಇರುತ್ತಲ್ಲ ಅದರದ್ದು ಇನ್ವರ್ಸ್ ಆಫ್ ಎ ಆಗಿರುತ್ತೆ. ಗೊತ್ತಾಯ್ತಲ್ಲ. ದಸ್ ಎ ಮತ್ತು ಎ ಇನ್ವರ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಎ.
ಹೀಗಾದರೂ ಪ್ರಾಡಕ್ಟ್ ಮಾಡಿ ರಿಸಲ್ಟ್ ಐಡೆಂಟಿಟಿ ಆಗಿರುತ್ತೆ, ಅಂದರೆ 1 ಇರುತ್ತೆ ಅಂತ. ಅಂದರೆ ಅಂದರೆ ಏನು? ಇಫ್ ಇಟ್ ಈಸ್ 2x2 ಮ್ಯಾಟ್ರಿಕ್ಸ್ ಆದರೆ ಸೊ ಪ್ರಿನ್ಸಿಪಲ್ ಡಯಾಗನಲಲ್ಲಿ 1 ಇರುತ್ತೆ, ಬಾಕಿ ಎಲ್ಲ 0. 3x3 ಆದರೆ ಪ್ರಿನ್ಸಿಪಲ್ ಡಯಾಗನಲಲ್ಲಿ ಮಾತ್ರ 1 ಇದ್ದರೆ ಅದು ಐಡೆಂಟಿಟಿ ಯೂನಿಟ್ ಮ್ಯಾಟ್ರಿಕ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.